ಮೊದಲು ತಮಗೆಲ್ಲ ಗೊತ್ತಿದೆ, ಕಳೆದ ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸ್ ವಿಚಾರದಲ್ಲಿ 2020 ಒಂದು ಆ್ಯಕ್ಟ್ ಪಾಸ್ ಮಾಡಲಾಯಿತು. ಅದರಲ್ಲಿ ಭಾಳ ಗೊಂದಲ ಇತ್ತು. ತೆರಿಗೆ ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂಥ ವಿಚಾರದಲ್ಲಿ ಅವರಿಗೆ ಭಾಳ ಫೈನ್ಗಳು ಮತ್ತೊಂದೆಲ್ಲ ಆಗಿತ್ತು. ಸೊ ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನೊಂದು ಬಿಲ್ನ ತೆಗೆದುಕೊಂಡು ಬಂದಿದ್ದೆ. ಆ ಟೋಟಲ್ ಡಿಮ್ಯಾಂಡು 5,200 ಕೋಟಿ ರೂಪಾಯಿ ಅಷ್ಟು ಇತ್ತು. 20, 24, 25ಕ್ಕೆ 20 ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಶನ್ ಆಗಿದೆ ಬೆಂಗಳೂರು ನಗರದಲ್ಲಿ. ಸೊ ಕೆಲವರು 16/6/24ವರೆಗೂ 8.6 ಲಕ್ಷ ಕೆಲವರು ಪ್ರಾಪರ್ಟಿಯವರು ದುಡ್ಡನ್ನು ಕಟ್ಟಿದ್ದಾರೆ. ಇನ್ನು ಈಗಾಗಲೇ 1,300 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಅದರಲ್ಲಿ ಬಂದಿದೆ. ಇನ್ನು ಬ್ಯಾಲೆನ್ಸು 3,900 ಕೋಟಿ ರೂಪಾಯಿಯಷ್ಟು ಬರಬೇಕು ಅಂತೇಳಿ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮನ್ನು ನಾವು 31 ಜುಲೈವರೆಗೂ ತಂದಿದ್ದೇವೆ. ಸೊ ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಯಾರಿಗೂ ಆಮೇಲೆ ಕೊಡ್ರೋ ಸ್ವಲ್ಪ ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗೂ ಸ್ವಲ್ಪ ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. 3-4 ತಿಂಗಳು ಅವ್ರನ್ನ ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗ್ತದೆ. ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮಲ್ಲಿ 50% ರಿಡಕ್ಷನ್ ಕೊಟ್ಟಿದ್ದೀವಿ. ಇದನ್ನು ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಪೆನಾಲ್ಟಿ ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಅದು ಅಸೆಂಬ್ಲಿಲಿ ನಾವು ಚರ್ಚೆ ಮಾಡಿದೋ. BJPಯವರು ಅದಕ್ಕೆ ಭಾಳ ಕನ್ಫ್ಯೂಷನ್ ಇತ್ತು. ಬಟ್ ಅವರೇ ಮಾಡಿದಂಥ ಆ್ಯಕ್ಟ್ ಅದು. ಇರಲಿ, ಅದು ನಾಗರಿಕರು ಒಳ್ಳೇದಾಗಬೇಕು. ಅವ್ರು ನೋಡದೇ ಇದ್ದು ಅವರು ತರಾತುರಿ ಮಾಡಿಬಿಟ್ಟಿದ್ರು. ಈಗ ಅದನ್ನು ಸೆಟ್ರೇಟ್ ಮಾಡಿದ್ದೀವಿ. ನಾಗರಿಕರು ಅದನ್ನು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಒಂದು. ಎರಡನೇದು, ಇದು 20 ಲಕ್ಷ ಬಿಲ್ಡಿಂಗ್ಗಳು ಟ್ಯಾಕ್ಸ್ ನೆಟ್ಟಲ್ಲಿರೋರು. ಟ್ಯಾಕ್ಸ್ ಇಲ್ಲದೇ ಇರೋರು ಸುಮಾರು ಜನ ಇದ್ದಾರೆ. ಸುಮ್ಮನೆ ಹಂಗೆ ಖಾಲಿ ಬಿಲ್ಡಿಂಗ್ಗಳಲ್ಲಿ ಯಾವ ಪ್ಲ್ಯಾನ್ ಸ್ಯಾಂಕ್ಷನು ಇಲ್ಲದೆ ಏನು ಇಲ್ಲದೆ ಬಿಲ್ಡಿಂಗ್ ಕಟ್ಟಿ ಟ್ಯಾಕ್ಸು ಕಟ್ತಾ ಇದ್ದೆ ಅಂಥವರು ಸುಮಾರು ಭಾಳ ಜನ ಇದ್ದಾರೆ. ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರು ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ಟರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ 90 ದಿನದಲ್ಲಿ ಅವ್ರಿಗೊಂದು ಡಾಕ್ಯುಮೆಂಟ್ಸ್ನ ಅವ್ರದ್ದು ಆಸ್ತಿ ಪಾಸ್ತಿಗಳ ಡಾಕ್ಯುಮೆಂಟು ರೆವಿನ್ಯೂ ಇದೆಯೋ ಕನ್ವರ್ಷನ್ ಇದೆಯೋ ಇಲ್ಲೋ ಅದು ಕೊಟ್ಟರೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಖಾತಾ ಬಿ ಖಾತಾ ಕೊಡೋದೋ ಎ ಖಾತಾ ಕೊಡೋದೋ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಖಾತೆನ ಕೊಟ್ಟು ಅವನು ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಏಕೆಂದರೆ ಇದೊಂದು ಸುವರ್ಣ ಅವಕಾಶ. ಬೆಂಗಳೂರು ನಾಗರಿಕರು ತಮ್ಮ ಆಸ್ತಿ ಮೌಲ್ಯಗಳು ಈಗ ಜಾಸ್ತಿ ಆಗ್ತಾ ಇದೆ ಮತ್ತು ಅನುಕೂಲತೆಗಳು ಕೂಡ ಈಗ ನಾವು ನಿಮಗೆ ಒದಗಿಸ್ಕೊಡ್ಬೇಕಾಗಿದೆ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ತಯಾರಾಗಬೇಕು. ಸೊ ಮುಖ್ಯವಾಗಿ ಈ ಕಾರ್ಪೊರೇಷನ್ಗೆ ಏನು ನಗರಕ್ಕೆ ಆದಾಯ ಬರಬೇಕು ಆ ಸಂಬಂಧಪಟ್ಟಂಗೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಸ್ ಏನಿದೆ, ಈಗ 4 ಲಕ್ಷ ಇನ್ನು ಕೆಲವರು ಪ್ರಾಪರ್ಟಿಗೆ ಟ್ಯಾಕ್ಸ್ನ ಕಟ್ಟದೇ ಇರೋಂಥ ಜನ ಇದ್ದಾರೆ ಭಾಳ ವರ್ಷದಿಂದ. ಅದನ್ನು ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೇಕು. ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ನ ತಾವು ಅನುಕೂಲ ಆಗಬೇಕು.
ಬರೀ 50,000 ಜನ ಮಾತ್ರ 4 ಲಕ್ಷದಲ್ಲಿ ಕಟ್ಟಿದ್ದಾರೆ. 50,000 ಜನ ಮುಂದೆ ಬಂದು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ನಮ್ಮೆಲ್ಲ ನಾಗರಿಕರಿಗೆ ನಾನು ಇದನ್ನು ಮನವಿ ಮಾಡಿಕೊಳ್ಳಿಕ್ಕೆ ಮೊದಲು ಈ ಒಂದು ಸಿಟಿಸನ್ ಸೆಲ್ಫ್ ಡಿಕ್ಲರೇಷನ್, ಅದಕ್ಕೊಂದು ಟೆಂಪ್ರರಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಟ್ಟು ಸಿಟಿಸನ್ ಫ್ರೆಂಡ್ಲಿ ಸಹಾಯ ಆ್ಯಪ್ ಇದೆ, ಇವೆಲ್ಲ ಕೂಡ ಉಪಯೋಗಿಸ್ಕೊಂಡು ಮಾಡಲಿ ಅಂತೇಳಿ ನಾನು ಅವ್ರಿಗೆಲ್ಲ ಒಂದು ಅವಕಾಶವನ್ನು ಮಾಡಲಿ ಅಂತೇಳಿ ತಿಳುವಳಿಕೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾಯಿದ್ದೇನೆ. ಸೊ ಎಲ್ಲರೂ ಆನ್ಲೈನ್ ಲಿಂಕು BBMP ಟ್ಯಾಕ್ಸ್ ವಿಚಾರದಲ್ಲಿದೆ, ಅದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು. ಅದಕ್ಕೊಂದು ಪೋರ್ಟಲ್ ಕೂಡ ಇದೆ. 1 ಆಗಸ್ಟಿಂದ ಅದು ಡಿಫಾಲ್ಟ್ ಲಿಸ್ಟ್ಗೆ ಹೋಗ್ಬಿಡ್ತದೆ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡಿ. 31 ಜುಲೈ ಒಳಗಡೆ ಎಷ್ಟೇ ತೊಂದರೆ ಇದ್ದರೆ ಈಗಿಂದನೇ ತಯಾರು ಮಾಡಿಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ತಾವೆಲ್ಲ ಮುಂದಾಗಬೇಕು ಅಂಥೇಳಿ ಇದು ಮೊದಲನೇದು ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ವಿಚಾರ. ನೋಡಿಯಪ್ಪ, ಈಗಿರೋ ಲೆಕ್ಕದ ಪ್ರಕಾರ 5,200 ಕೋಟಿ ನಮಗೆ ಬರಬೇಕಾಗಿತ್ತು. ಈಗ ಒಟ್ಟು ಇರೋದು 20 ಲಕ್ಷ ಪ್ರಾಪರ್ಟಿ. ಈಗ ನಮಗೆ ಬಂದಿರೋದು 1,300 ಕೋಟಿ ಮಾತ್ರ ಬಂದಿದೆ. ಆಮ್ ಐ ರೈಟ್? ಪೆನಾಲ್ಟಿ ಹಾಕಿದ್ರು ಸಹ ಯಾರು ಬರ್ತಾ ಇರಲಿಲ್ಲ. ಪೆನಾಲ್ಟಿ ಇದಕ್ಕೆ ಲಾಸ್ ಇಸ್ ನೋಷನಲ್ ಲಾಸ್. ನಮಗೆ ಸರಿಯಾಗಿ ಕಟ್ಟಿದ್ರೆ ಇನ್ನು 3,900 ಕೋಟಿ ಬರ್ತದೆ ಅಂತ ಒಂದು ಲೆಕ್ಕಾಚಾರ ಇದೆ ನಮಗೆ. ಎಲ್ಲರೂ ಸರಿಯಾಗಿ ಇದನ್ನು ಉಪಯೋಗಿಸ್ಕೊಂಡ್ರೆ ಆಗ್ತಿದೆ ಅಂತ. ಆಮೇಲೆ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟೀಸ್ ಅದು ಕೂಡ ಮಾಡ್ತಾ ಇದ್ದೀವಿ. 20 ಲಕ್ಷ ಪ್ರಾಪರ್ಟಿಗೆ ಈಗಾಗಲೇ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಡಿಜಿಟಲೈಸ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅವ್ರಿಗೆ ಹಿಂದೆ ಹೇಳಿದ್ದೇನೆ ನಾನು, ಅವ್ರ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್ನ ಎತ್ಕೊಂಡು ಕೊಡುವಂಥದ್ದು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಸೊ ಅದಕ್ಕೆ 20 ಲಕ್ಷ ಪ್ರಾಪರ್ಟಿಲಿ ಈಗಾಗಲೇ 8 ಲಕ್ಷ ಡಿಜಿಟಲೈಸೇಷನ್ ಆಗಿದೆ. ಇನ್ನು 3 ತಿಂಗಳಲ್ಲೇ ಇದನ್ನು ಮುಗಿಸ್ಬೇಕು. ಎಂಟೈರ್ ಡಿಜಿಟಲೈಸೇಷನ್ನು ಈ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಆಸ್ತಿಗಳಿಗೆ ಮುಗಿಸ್ಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆಮೇಲೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ಅದು ಭಾಳ ಫಾರೆಸ್ಟು, ಎನ್ವೈರನ್ಮೆಂಟು, ಕ್ಲೈಮೇಟ್ ಚೇಂಜು ಇವೆಲ್ಲ ಗಮನದಲ್ಲಿಟ್ಕೊಂಡು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಮಾಡಬೇಕಾಗಿತ್ತು. 5ನೇ ತಾರೀಕು ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಅದನ್ನು ನಾವು ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಮುಂದುವರಿಸಬೇಕು. 14ನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ. ಕಬ್ಬನ್ ಪಾರ್ಕ್ನ ಬಾಲಭವನದಲ್ಲಿ ಅದನ್ನು ಇಟ್ಟಿದ್ದೇವೆ. ಎಲ್ಲ ನಾಗರಿಕರು ಕೂಡ ಯಾರು ಬೇಕಾದ್ರೂ ಆ ನಾಗರಿಕರು ಆ ಭಾಗದಲ್ಲಿ ಭಾಗವಹಿಸ್ಬೋದು. ಈ ಮಧ್ಯದಲ್ಲಿ ನಾವು ಈ ನಮ್ಮ ಬೆಂಗಳೂರು ನಗರ C40 ಸಿಟೀಸಲ್ಲಿ ಸೇರಿತ್ತು. ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಗ್ಲೋಬಲ್ ಲೆವೆಲಲ್ಲಿ C40 ಸೀಟಲ್ಲಿ ಸೇರಿತ್ತು. ಈಗಾಗಲೇ ಸುಮಾರು ಸೇರಿದೆ, ಬೇರೆ ಬೇರೆಲ್ಲ ಸೇರಿದೆ. BBMP ಲಾಂಚ್ ಫಸ್ಟ್ ಎವರ್ ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ರಿಲಯನ್ಸ್ ಪ್ಲ್ಯಾನ್. ಆಗ 27 ನವಂಬರ್ 2023 ನಾವು ಅದನ್ನು ಲಾಂಚ್ ಮಾಡಿದೋ. ಇಡೀ ಪ್ರಪಂಚಕ್ಕೆ ಬೆಂಗಳೂರು ಬಿಕೇಮ್ ದಿ 3rd ಸಿಟಿ ಟು ಇಂಡಿಯಾ. ಈ ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ಸೇರಬೇಕು ಅಂಥೇಳಿ ಈಗಾಗಲೇ ಅದನ್ನು ನಾವು ಸೇರಿಸಿದ್ದು. ಇದು 226 ಆ್ಯಕ್ಷನ್ಸ್ ಇದೆ. ಅದರಲ್ಲಿ ಎನರ್ಜಿಲೂ ಇದೆ, ಬಿಲ್ಡಿಂಗು, ಟ್ರಾನ್ಸ್ಪೋರ್ಟೇಷನ್ನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ವಾಟರ್ ವೇಸ್ಟು, ಸ್ಟ್ರಾಂಗ್ ವಾಟರು, ಏರ್ ಕ್ವಾಲಿಟಿ, ಅರ್ಬನ್ ಪ್ಲಾನಿಂಗು, ಗ್ರೀನ್ ರಿಂಗು, ಬಯೋಡೈವರ್ಸಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಅದರಲ್ಲೇ ನಾವು ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ವಿ. ಈ ಬ್ಯಾಂಗ್ಳೂರು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಇದೆಯಲ್ಲ, BCAP, ಇದನ್ನು ಈಗಾಗಲೇ ಬ್ಲೂ ಗ್ರೀನ್ ಊರು ಕ್ಯಾಂಪೇನಿಂಗ್ ಅಂಥೇಳಿ, ಬ್ಲೂ ಗ್ರೀನ್ ಊರು ಅಂಥೇಳಿ
ಅದಕ್ಕೊಂದು ಕ್ಯಾಂಪೇನಿಂಗ್ ಪ್ರಾರಂಭ ಮಾಡಿದ್ದೀವಿ. ಅದಕ್ಕಾಗಲೇ ನಮ್ಮ ಸಿಟಿನ ಆದಷ್ಟು ಹಸಿರಾಗಿ ಇಡಲಿಕ್ಕೆ ನಮ್ಮ ಪಾರ್ಕು, ಗ್ರೀನ್ ಏರಿಯಾ ಎಲ್ಲಿದೆ, ಫಾರೆಸ್ಟು, ಲೇಕ್ಸ್, ಕಾಲುವೆ ಎಲ್ಲ ಕೂಡ ಎಲ್ಲೆಲ್ಲಿ ಮರಗಳನ್ನು ಜಾಸ್ತಿ ನೆಡಲಿಕ್ಕೆ ಸಾಧ್ಯನೋ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಈ ಕ್ಲೈಮೇಟ್ ಆ್ಯಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಫಾರ್ಮೇಷನ್ ಮಾಡಿದ್ವಿ. ಅದರಲ್ಲಿ BWSP, ಬೆಸ್ಕಾಮು, BTP, BMTC, BMRCL, ಡೆಲ್ಟು, ಸಾಲಿಡ್ ವೇಸ್ಟು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, ಟ್ರಾನ್ಸ್ಪೋರ್ಟು, ಫಾರೆಸ್ಟು, ಮೈನ್ಸು, ಇಂಡಸ್ಟ್ರೀಸ್, ಕಾಮರ್ಸು, ಕ್ರೀಡೆ ಇವೆಲ್ಲ ಕೂಡ ಇದರಲ್ಲಿ ಸೇರ್ಕೊಳ್ತಾರೆ. ಎಲ್ಲರೂ ಕೂಡ ಇದನ್ನು ನಾವು ಸ್ಟೇಕ್ ಹೋಲ್ಡರ್ಸ್ನ ಸೇರಿಸ್ಕೊಂಡಿದ್ದೀವಿ. ಸೊ ಈ ನಮ್ಮ BBMPದು ಒಂದು ವೆಬ್ಸೈಟ್ ಇದೆ, BBMP ಗವರ್ನ್ ಇನ್ ಅಂತ, ಅದರಲ್ಲಿ ಸಿಗ್ತದೆ. ಇನ್ನೊಂದು ಹೋದ ಸತಿ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ, ಹಸಿರು ರಕ್ಷಕ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಏನಪ್ಪ ಅಂತಂದರೆ ಲಾಸ್ಟ್ ಟೈಮ್ ಬಂದ ತಕ್ಷಣ ನಾನು ನಮ್ಮ BBMP ಅವರಿಗೆ ಒಂದು ಆದೇಶ ಕೊಟ್ಟಿದ್ದೆ. ಏನಂದರೆ ಎಲ್ಲ ಸ್ಕೂಲ್ ಮಕ್ಕಳನ್ನ, ಇನ್ಸ್ಟಿಟ್ಯೂಷನ್ ಮಕ್ಕಳನ್ನ ನೀವು ಪಾರ್ಟ್ನರ್ ಮಾಡ್ಕೋಬೇಕು. ಆ ಕ್ಷೇತ್ರದಲ್ಲಿ, ಆ ವ್ಯಾಪ್ತಿಯಲ್ಲಿ, ಆ ಏರಿಯಾಲಿ ಒಂದೊಂದು ಏರಿಯಾನ ಅವರು ಅಡಾಪ್ಟ್ ಮಾಡ್ಕೊಳ್ಬೇಕು. ಆ ಮಕ್ಕಳಿಗೆ, ಒಬ್ಬೊಬ್ಬ ಮಗುಗೆ ಒಂದೊಂದು ಗಿಡನ ನೆಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರವ್ರ ಏರಿಯಾಲೇ ಆ ಗಿಡನ ಆ ಮಗು ನೋಡ್ಕೋಬೇಕು. ಅವ್ರ ಮಕ್ಕಳನ್ನ ಹೆಂಗೆ ತಂದೆ ತಾಯಂದಿರು ಸಾಕಿರ್ತಾರೆ ಆ ರೀತಿ ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಬೇಕು ಅಂತ. ಹೋದ ವರ್ಷ ಈಗಾಗಲೇ 250 ಸ್ಕೂಲನ್ನು ಲಾಸ್ಟ್ 1 ಇಯರಿಂದ ನಮ್ಮ ಕಾರ್ಪೊರೇಷನ್ ಅನ್ನೋ ಹೋಗಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ಈಗಾಗಲೇ ಅಡಾಪ್ಟ್ ಮಾಡಿಕೊಂಡು 52,000 ಸ್ಯಾಂಪ್ಲಿಂಗನ್ನು ಈಗಾಗಲೇ ಹಾಕಿದ್ದಾರೆ. ಅವ್ರಿಗೆ ನಾವು ಜಾಗನೂ ಕೊಟ್ಟಿದ್ದೀವಿ. ಮುಂದಕ್ಕೆ ಅವ್ರ ಹೆಸರು ಕೂಡ ಹಾಕ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಅದು ಆಗಿದೆ, ಅದು ಕೂಡ ಹಾಕ್ಕೊಡಿ ಅಂತ ಹೇಳಿದ್ದೇನೆ. ಅದು ಕೂಡ ಕೆಲವೆಲ್ಲ ಆಗ್ತಾಯಿದೆ. ಸೊ ಸ್ಕೂಲ್ಸು BBMP ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಕೂಡ ಒಂದು ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಮೊಬೈಲ್ ಅಪ್ಲಿಕೇಶನ್ ಕೂಡ ನಮ್ಮ ಚಿಲ್ಡ್ರನ್, ಮಕ್ಕಳು ಅದು ಹೆಲ್ತಿಯಾಗಿ ಇದೆಯಾ ಇಲ್ಲ ಅಂತೇಳಿ ಮಾನಿಟರ್ ಮಾಡಲಿಕ್ಕೆ ಅದು ಕೂಡ ಒಂದು ಮೊಬೈಲ್ ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡಿದ್ದೀವಿ. ಸೊ ಈ ವರ್ಷ 2 ಲಕ್ಷ ಸ್ಯಾಂಪ್ಲಿಂಗನ್ನು ಇನ್ವಾಲ್ವ್ ಮಾಡಿಕೊಡ್ಬೇಕು ಅಂತೇಳಿ, ಇನ್ನು ಹೆಚ್ಚಿಗೆ ಶಾಲೆಗಳನ್ನು ನಾವು ಅಡಾಪ್ಟ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ, ಅಧ್ಯಾಪಕರಿಗೆ ಮತ್ತು ಎಲ್ಲ ನಮ್ಮ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ನಿಮ್ಮ ಕಾಲದಲ್ಲಿ, ನಿಮ್ಮ ಬದುಕಿನಲ್ಲಿ 1, 2, 3, 4 ಗಿಡನ ನೆಟ್ಟಿ ಅದನ್ನು ಸಾಕಿ ಈ ಹಸಿರು ಬೆಂಗಳೂರನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. 250 ಸ್ಕೂಲು ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ. 52,000 ಸ್ಯಾಂಪ್ಲಿಂಗನ್ನು 80% ಉಳಿದಿದೆ. 80% ಇದನ್ನು ಉಳ್ಕೊಂಡಿದೆ. 80% ಇದೆ. ಈ ವರ್ಷ 2 ಲಕ್ಷ ಸ್ಯಾಂಪ್ಲಿಂಗನ್ನು 20% ಕೂಡ ರಿಪ್ಲೇಸ್ ಮಾಡ್ತೀವಿ ಸರ್. ಆ 20% ಕೂಡ ನಾವು ಬದಲಾಯಿಸ್ತೀವಿ. ಅದು ಹೆಚ್ಚು ಕಮ್ಮಿ ಆಗಿದ್ರು ನಾನು ನೋಡಿದ್ರೆ ಗೊಬ್ಬರ ಇರೋದಿಲ್ಲ, ಯಾರೋ ಕಿತ್ತಾಕ್ಬಿಟ್ಟಿರ್ತಾರೆ, ಕೆಲವು ಟೈಮಲ್ಲಿ ಯಾರೋ ದನಗಳು ಮೇಯ್ಕೊಬಿಟ್ಟಿರ್ತವೆ, ಇವೆಲ್ಲ ಇರ್ತವೆ. ಸೊ ಅದನ್ನು ಕೂಡ ಅದಕ್ಕೆ ಕೂಡ ರಿಪ್ಲೇಸ್ ಮಾಡಲಿಕ್ಕೆ ಮಾಡ್ತಾಯಿದ್ವಿ. ಈ ವರ್ಷ 2 ಲಕ್ಷ ಅದಕ್ಕೆ ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ BBMP 8 ಟೆಂಡರ್ಗೆ ಝೋನ್ ವೈಸ್ ಕರೆದಿದ್ದಾರೆ. ಈ ಟ್ರೀ ಸೆನ್ಸಸ್ ಮಾಡಲಿಕ್ಕೆ ಎಲ್ಲೆಲ್ಲಿ ಯಾವ ಮರ ಇದೆ ಅಂತೇಳಿ ಅದನ್ನು ಕಾಪಾಡಬೇಕು. ಅದು ಕೂಡ ಮಾಡಿದೆ. ಈಗಾಗಲೇ 94,000 ಮರಗಳನ್ನು ಈಗಾಗಲೇ ಕೆಲವು 2 ವಾರ್ಡ್ನಲ್ಲಿ ಕಂಪ್ಲೀಟು, ಬೊಮ್ಮನಹಳ್ಳಿ ಝೋನಲ್ಲಿ ವಿದ್ಯಾಪೀಠ ವಾರ್ಡಲ್ಲಿ 4,600 ಟ್ರೀ, ಕತ್ರಗುಬೆ ವಾರ್ಡಲ್ಲಿ 4,300. ಇವೆಲ್ಲ ಕೂಡ ಅದಕ್ಕೇನು ಬೇಕೋ ಶೇಪ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಅದನ್ನೆಲ್ಲ ತಯಾರು ಮಾಡಿದ್ದೇವೆ. ಮುಂದೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ಬಂದು ಅಂತ ಅದಕ್ಕೆಲ್ಲ ಶೇಪ್ ಮಾಡಲಿಕ್ಕೆ, ಅದಕ್ಕೆ ಎಷ್ಟೆಷ್ಟು ಜಾಗನ ಉಳಿಸ್ಕೊಳ್ಳಿಕ್ಕೆ, ಸರಿಯಾಗಿ ಬೇರೆ ಸ್ವಲ್ಪ ದಪ್ಪ ಮಾಡಲಿಕ್ಕೆ ಆ ವ್ಯವಸ್ಥೆ ಆಗಿದೆ. ಸೊ ಇನ್ನು ಇದ್ರ ಜೊತೆಗೆ
ಎಲ್ಲಿ ಕೂಡ ನೀಡಬೇಕು. ಆಮೇಲೆ ಮೆಪಥಾನ್ ಈವೆಂಟ್ ಅಂಥೇಳಿ ಎಲ್ಲೆಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ಕೂಡ ತಿಳಿಸ್ಬೋದು. ಈಗಾಗಲೇ ಬೊಮ್ಮನಹಳ್ಳಿ ಝೋನಲ್ಲಿ ಈ ಪೈಲಟ್ ಪ್ರಾಜೆಕ್ಟ್ ಕೂಡ ನಾವು ಮಾಡಿದ್ದೇವೆ. ಸೊ ಬೆಂಗಳೂರು ನಮ್ಮ ಫಾರೆಸ್ಟ್ ಪ್ಲ್ಯಾಟ್ಫಾರ್ಮ್ ಅವರು ಗ್ಲೋಬಲ್ ಅಲೈನ್ಸ್ ಜೊತೆ ಈ 95 ಸಿಟಿ ಒಳಗಡೆ ಈ ಬೆಂಗಳೂರು ಸೇರಿದೆ. ಸೊ ಎಲ್ಲೆಲ್ಲಿ ಅದನ್ನು ನಾವು ಲಾಂಚ್ ಮಾಡಲಿಕ್ಕೆ ಸಾಧ್ಯ ನಾವು ಸೈಟ್ಗಳನ್ನ ಸಾರ್ವಜನಿಕರು ಹೇಳಿದ್ರೆ ಅದನ್ನು ಕೂಡ ನಾವು ಗಮನಿಸಿ ಅಲ್ಲೋಗಿ ಗಿಡ ನೆಡಲಿಕ್ಕೆ ಮಾಡ್ತೀವಿ. ಈಗ ರೀಸೆಂಟಾಗಿ ಕೆಲವು DFOಗಳು ಕೊಟ್ಟಿದ್ದಾರಲ್ಲ, ಹೊಸ ಒಟ್ಟು ಎಷ್ಟು DFO? 11 DFOಗಳು ಬಂದಿದ್ದಾರೆ. ಈಗ ಖಾಲಿ ಇದ್ದು ನಾವು ತೆಗೆದುಕೊಂಡಿದ್ದೇವೆ, ಬರಬೇಕು ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಓಪನ್ ವೆಲ್ ಅದನ್ನು ಕೂಡ ಕ್ರೌಡ್ ಸೋರ್ಸಿಂಗ್ ಆ್ಯಕ್ಟಿವಿಟೀಸು ಸ್ವಲ್ಪ ಬೆಂಗಳೂರಲ್ಲಿ ನೀರು ಸ್ಕೇರ್ಸಿಟಿ ಆಗೋದ್ರಿಂದ ಅದಕ್ಕೂ ಕೂಡ ಎಲ್ಲೆಲ್ಲಿ ಇದೆ ಅದಕ್ಕೆಲ್ಲ ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಆ ರೀವಿಸಿಟ್ ಮಾಡಲಿಕ್ಕೆ ಕೂಡ ಓಪನ್ ವೆಲ್ನ ಯಾವ ರೀತಿ ನಾವು ಸಹಕಾರ ಕೊಡಬೇಕು ಅದು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ಈ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈಗ ಕಾರ್ಪೊರೇಷನ್ಗೆ ನಾನು ಮೊನ್ನೆ ಎಲೆಕ್ಷನ್ ಟೈಮಲ್ಲೂ ನಾನು ಗಮನಿಸಿ ನೋಡಿದೆ, ಹೆಚ್ಚು ಕಮ್ಮಿ ನಿಮ್ಗೆ ಗೊತ್ತಿದೆ 7 ಲಕ್ಷ ಬೋರ್ವೆಲ್ಗಳು ಡ್ರೈ ಆಗಿಬಿಡ್ತು, ಇರೋ ಬೋರ್ವೆಲ್ಲೆಲ್ಲ ಹೋಗ್ಬಿಡ್ತು. ಸೊ ಅದಕ್ಕೆ ನಾವು ಆದಷ್ಟು ಕೆರೆಗಳಿಗೆ ನೀರನ್ನು ಟ್ರೀಟೆಡ್ ವಾಟರ್ನ ತುಂಬಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ನೀರು ತುಂಬ ಮಳೆ ನೀರು ಹೋಗಲ್ಲ ಆ ಬೇರೆ ಕೆರೆಗಳಲ್ಲೂ ಕೂಡ ಟ್ರೀಟೆಡ್ ವಾಟರ್ನ ಹಾಕಬೇಕು, ಸ್ವಲ್ಪ ಅಂಡರ್ಗ್ರೌಂಡ್ನ ಚಾರ್ಜ್ ಮಾಡಬೇಕು ಅಂತೇಳಿ ಅದಕ್ಕೊಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಬೆಂಗಳೂರು. ಯಾಕೆಂದರೆ ಇಂಥ ಪರಿಸ್ಥಿತಿ ತಿರ್ಗಾ ಯಾವ ಬೇಕಾದ್ರೂ ಬರ್ಬೋದು. ನಾನು ಹೇಳಿ ಮಾತಾಡೋದ್ಮೇಲೆ ನೀವು ಮಾತಾಡಿ, ಎಲ್ಲ ಬರೆದಿಟ್ಕೊಳ್ಳಿ, ನೀವೆಲ್ಲ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ತೆರೆದ ಬಾವಿ ಇದರಲ್ಲಿ ಏನಿದೆ ಅಂದರೆ ಎಲ್ಲೆಲ್ಲಿ ತೆರೆದ ಬಾವಿ ಇದೆ ಅದು ಕೂಡ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ನಾವು ಹೇಳಿದ್ದೇವೆ. ಓಪನ್ ವೆಲ್ ಕೆಲವರೆಲ್ಲ ಇದೆ ಅಂತ ಅದನ್ನೆಲ್ಲ ರೀಜುನೇಷನ್ ಮಾಡಲಿಕ್ಕೆ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಭಾಳ ಮೇಜರ್ ನ್ಯೂಸ್ ಬೆಂಗಳೂರು ನಾಗರಿಕರಿಗೆ, ಈಗ ಪಾರ್ಕನ್ನ ಅದಕ್ಕೆ ಒಂದು ಟೈಮ್ ಬೌಂಡ್ ಮೇಲೆ ಈಗ ಓಪನ್ ಆಗ್ತಾ ಇದೆ. ಈಗ ಕೆಲವರೆಲ್ಲ ಮಧ್ಯಾಹ್ನನೂ ಇರಬೇಕು, ನೀವು ಮುಚ್ಚಾ ಇದ್ದೀರಿ ಅಂತೇಳಿ ಕೆಲವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಈಗ 5 AM ಇಂದ 10 AM ಇತ್ತು, ತಿರ್ಗಾ 1:30 ಇಂದ 8 PM ಅಂತಿತ್ತು. ಈಗ ನಾವು ಬೆಂಗಳೂರು ನಗರದ ಎಲ್ಲ ಪಾರ್ಕ್ಗಳು ಕೂಡ ವಿಲ್ ರಿಮೈನ್ ಓಪನ್ ಫ್ರಮ್ 5 AM to 10 PM. 5 AM to 10 PM ಎಲ್ಲ ಪಾರ್ಕ್ಗಳು ಕೂಡ ಜನರಿಗೆ ಅನುಕೂಲಕ್ಕೋಸ್ಕರ, ನಾಗರಿಕರ ಅನುಕೂಲಕ್ಕೋಸ್ಕರ, ನಮ್ಮಂಥವ್ರು ನಿಮ್ಮಂಥವ್ರು ಕೂತ್ಕೊಂಡು ಮಾತಾಡಲಿಕ್ಕೆ ವಾಕ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಸ್ವಲ್ಪ ಟೈಮ್ನ ಎಕ್ಸ್ಟೆಂಡ್ ಮಾಡ್ತಾಯಿದ್ವಿ. ಹಾಂ ಏನೋ ಹೊಡಿತಾನೆ ಇದೆಯಲ್ಲ ನನಗೆ. ಪಾರ್ಕ್ಗೆ ಹೋಗೋದೇ ಸರ್, ಪಾರ್ಕ್ಗೆ ಹೋಗೋದೇ ಹೊಡೆದ ಒಂದು ದೊಣ್ಣೆ ಕೊಟ್ರಪ್ಪ. ಎಲ್ಲ ಎರಡು ವಿಚಾರ ಇರುತ್ತೆ ಸರ್. ನೋಡಪ್ಪ, ಈಗ ಪಾರ್ಕ್ ಮಾಡಿದ್ದೀವಿ, ಮಧ್ಯಾಹ್ನದತ್ತು ಕ್ಲೋಸ್ ಮಾಡ್ತಿದ್ದೋ, 3 ತಾಸು ಓಪನ್ ಮಾಡಿದ್ದೀವಿ ಸರ್. 3 ಗಂಟೆ ಎಕ್ಸ್ಟ್ರಾ ಓಪನ್ ಮಾಡಿದ್ದೀವಿ. ಕೆಲವೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ, ಕೆಲಸಕ್ಕೆ ಹೋಗಿ ಬರೋರು, ಮಾಡೋರು, ರೆಸ್ಟ್ ತಗೊಳ್ಳೋರು, ಮಾಡೋರು ಹೆಂಗೆ ನಿಲ್ಸೋಕ್ಕಾಗ್ತದೆ, ಬೀಗ ಹಾಕ್ಬಿಡ್ತೀವಿ, ತಿರ್ಗಾಲೆಲ್ಲ ಹೋಗಿ ಕೂತ್ಕೊಳ್ತಾರೆ. ಸೊ ಅದಕ್ಕೆ ನಮ್ಮ ಪರಿಸರದಲ್ಲೇ ಅವರು ಅದೇನಿದ್ರು ಜಾಗ ಇಲ್ಲ ಸರ್, ಕಾಂಕ್ರೀಟ್ ನಗರ ಆಗ್ಬಿಟ್ಟಿದೆ. ಜಾಗಕ್ಕೆ
ಇದೆಲ್ಲ ನಾಗರಿಕರ ಒತ್ತಾಯದ ಮೇಲೆಗೆ ಈ ತೀರ್ಮಾನಗಳನ್ನು ಮಾಡ್ತಾ ಇದ್ದೀವಿ. ಸುಮಾರು ಪೇಪರ್ನಲ್ಲಿ You can't stop anyone. When I don't know whether you are doing what you are doing, when I was doing what I was doing. Huh? Sir, they are saying unwanted activity use ಮಾಡಿ ಅಂತ ಹೇಳ್ತಾ ಇಲ್ಲ. Most of the parks lights ಇಲ್ಲ sir. ಅದೆಲ್ಲ ಸರಿ ಮಾಡೋಣ ಸರ್. ಅವೆಲ್ಲ ಸರಿ ಮಾಡೋಣ ಬಿಡಿ. ಬಳಕೆ ಆದ್ಮೇಲೆ ಸರಿ ಮಾಡಬೇಕು. ಕಬ್ಬನ್ ಪಾರ್ಕ್ lights ಇಲ್ಲ. ಕಬ್ಬನ್ ಪಾರ್ಕ್ ಇಸ್ ನಾಟ್ ಇನ್ ದಿಸ್ ಕವರ್ಡ್. ಸೊ ಐ ರಿಕ್ವೆಸ್ಟ್ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಆದಷ್ಟು ಎಲ್ಲ ಕಡೆನೂ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಹಾಕಿದ್ದೀವಿ. ಎಲ್ಲ ಎಂಟ್ರಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಕೂಡ ಆಗ್ತದೆ. ಆಮೇಲೆ ಮೆನಿ ರೆಸಿಡೆನ್ಷಿಯಲ್ ಸ್ಕೂಲ್ಸು, ಕಾರ್ಪೊರೇಟ್ಸು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಇದನ್ನು ಎಲ್ಲರೂ ಕೂಡ ಈ ಬೆಂಗಳೂರು ಗ್ರೀನ್ ಊರನ್ನು ಪುರಸ್ಕಾರ ಮಾಡಲಿಕ್ಕೆ ಯಾರು ಬೇಕಾದ್ರೂ ಅದನ್ನು ತೆಗೆದುಕೊಳ್ಬೋದು. ನಾಗರಿಕರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ಮಾಡ್ಬೋದು, ಅಡಾಪ್ಟ್ ಮಾಡ್ಕೊಳ್ಬೋದು. ಪುರಸ್ಕಾರ ಅವ್ರಿಗೆ ಏನು ಬೇಕೋ ಪುರಸ್ಕಾರ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅವ್ರಿಗೆ ನಾವು ಗೌರವನ ಕೊಡುವಂಥ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ನಾಗರಿಕರು ಕೂಡ ಯಾರು ಬೇಕಾದ್ರೂ ಅವರು ಸ್ವಂತ, ಈಗ ಕೆಲವರೆಲ್ಲ ರೋಡ್ ಸೈಡ್ ಎಲ್ಲ ಕೆಲವರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅವರೆಲ್ಲ ಮುಂದೆ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಕೂಡ ನಾವು ಮತ್ತೆ ಅವರಿಗೆಲ್ಲ ನಾವು ಅವಕಾಶನ ಮಾಡ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಆ್ಯಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀವಿ. ಫೆಲೋಸ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಸೆಲ್ ಪ್ರೋಗ್ರಾಮ್ ಅಂತ. ಸೊ ಅವರೆಲ್ಲ ಬಂದು ಇದಕ್ಕೆಲ್ಲ ನಮಗೆ ವಿದ್ಯಾರ್ಥಿಗಳೆಲ್ಲ ಮುಂದಕ್ಕೆ ಬರ್ತಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಯಂಗ್ಸ್ಟರ್ಸ್ಗೆ ಯಾರಿಗೆ ಪ್ಯಾಷನ್ ಇರ್ತದೆ, ಯಾರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇರ್ತದೆ, ಗ್ರೌಂಡಲ್ಲೆಲ್ಲ ಕೂಡ ನಾವು ಆ ಕ್ಲೈಮೇಟ್ ಆ್ಯಕ್ಷನ್ ಮಾಡೋರಿಗೆ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ. ಸೊ ನಾವು ಯಂಗರ್ ಜನ್ರೇಷನ್ಗೆ ಎನ್ಕರೇಜ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಯೂನಿಕ್ ಆಪರ್ಚುನಿಟಿನ ಕರ್ನಾಟಕದ ಗೌರ್ಮೆಂಟ್ ಅವರು, ನಮ್ಮ ಸರ್ಕಾರ ಆ್ಯಕ್ಷನ್ ಪ್ಲ್ಯಾನನ್ನು ನಾವು ತಯಾರು ಮಾಡಿದ್ದೇವೆ. ಯಾಕೆಂದರೆ ಈ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ. ಭಾಳ ನಾಗರಿಕರು ಅದಕ್ಕೆ ಭಾಳ ನಾನು ನೋಡಿದ್ದೇನೆ. ಮೊನ್ನೆ ಎಲ್ಲ ಕಡೆ ಹೋದಾಗ ಭಾಳ ಜನ ಇದ್ರ ವಿಚಾರದಲ್ಲಿ ಮುಂದಕ್ಕೆ ಹಾಕಿದ್ರು. ನೂರಾರು NGOಗಳಿದ್ದಾರೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿದೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ. ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕಿಲ್ಲದೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸೊ ಆಲ್ ಆಫ್ ದೆಮ್ ಆರ್ ಸರ್ವಿಂಗ್. ಸೊ ಅದಕ್ಕೆ 600 ಆರ್ಗನೈಸೇಷನ್ ಈಗಾಗಲೇ ನಮ್ಮ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತೇಳಿ ದೇ ಹ್ಯಾವ್ ಜಾಯಿಂಟ್ ಹ್ಯಾಂಡ್ಸ್ ಮೋರ್ ದೆನ್ 600. ಐ ಸ್ಟಿಲ್ ಅಪೀಲ್, ತಿರ್ಗಾ ಇನ್ನೂ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ. ನೀವು ಇನ್ನೂ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರಿಸ್ಕೊಳ್ಳಿ. ಈಗ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ, ಸೇರ್ಕೊಡಿ, ಜೊತೆಲಿರಿ. ನಿಮ್ಮ ಬೆಂಗಳೂರನ್ನ ನೀವು ಕಾಪಾಡಿ, ನಿಮ್ಮ ಹಸಿರು ಬೆಂಗಳೂರನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ ಅಂಥೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಥೇಳಿ BBMP ವೆಬ್ಸೈಟ್ನಲ್ಲಿ ನೀವು ಮಾಡಿ ಅಂಥೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟು, ನಾವು ಈ ಫ್ಲೆಕ್ಸ್ಗಳನ್ನ ಹಾಕ್ಬಿಡಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ತಾಯಿತ್ತು. ಆದರೂ ಎಲ್ಲ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಆ ಹಬ್ಬ, ಅವನು ಸತ್ತ, ಅವನ ಬರ್ತಡೆ, ಇವನ್ ಬರ್ತಡೆ, ಗೆದ್ದ ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಬರ್ತಾ ಇರಬೇಕಾದ್ರು ನಮ್ಮ MLAಗಳು ಹಾಕಿದ್ದಾರೆ. ಮೊನ್ನೆ ನಮ್ಮ ಬೋಸರಾಜ್ ಅಭಿನಂದನೆಗೆ ಯಾರು ಹಾಕಿದ್ದಾರೆ, ನಾವು ಬೇಡ ಅಂತ ಹೇಳಿದ್ರು ಹಾಕಿದ್ದಾರೆ. ಸೊ ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀನಿ, ಫಸ್ಟು ಇದನ್ನು ಕೊಟ್ಟಿದ್ದು ನನ್ನ ಮೇಲೆ ಫೈನ್ ಹಾಕಿದ್ರು ಇವರು 50,000 ಆಯ್ತು. ನನ್ನ ಮೇಲೆ ಹಾಕಿದ್ರು. ಇರಲಿ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಯಾರು ನಮ್ಮ ಹುಡುಗರು ಹಾಕಿದ್ದಕ್ಕೆ ನನ್ನ ಮೇಲೆ ಹಾಕಿದ್ರು. ಸೊ ಈಗೂ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಕೆಲವು ನಾನು ಹೇಳಿದ್ರು ವಾರ್ನ್ ಮಾಡಿದ್ರು ಆಗ್ತಾಯಿಲ್ಲ. ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ಲಿದ್ದಾರೆ ಅವನ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ದೀನಿ. ಅವ್ನ ಡ್ಯೂಟಿ ಅದು ನೋಡ್ಕೊಳ್ಳುವಂಥದ್ದು. ಆಲ್ AROs ಅವನ ಏರಿಯಲ್ಲಿ ಇತ್ತು ಅಂತಂದರೆ, ಅವನು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ, ವಿ ವಿಲ್ ನಾಟ್ ಟೇಕ್ ಆ್ಯಕ್ಷನ್ ಆನ್ ದೋಸ್ ಓನ್ಲಿ ವು ಡಿಡ್ ಇಟ್ ಫಾರ್ ಹ್ಯಾವಿಂಗ್ ಅಲೋಡ್ ಇಟ್ ಟು ಬಿ ಡನ್. ಬೆಳಗ್ಗೆ ಎದ್ದರೆ ಕಸ ಗುಡಿಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರು ಬಂದು ಕಟ್ಟವ್ರೆ, ರಾತ್ರಿ ಹೊತ್ತು ಬೆಳಗ್ಗೆ ಇದೆ ಅಂತ. ತಕ್ಷಣ
ಕಿತ್ತಾಕೋದು ಕೆಲಸ ಮಾಡಬೇಕು. ಅವನ ಮೇಲೆ ನಾವು ಇನ್ಚಾರ್ಜು ಅದನ್ನು ನಾನು ಸುಮಾರು ಒಂದು 100 ಫೋನ್ ಮಾಡಿರಬೇಕು, ಇಲ್ಲಿದೆ ನೋಡ್ರಿ ಅಲ್ಲಿದೆ ನೋಡ್ರಿ ಅಂತೇಳಿ. ಸೊ ಬರೀ ಹಾಕಿದ್ರೆ ಸರೋಗಲ್ಲ, ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೇ ಫೈನ್ ಹಾಕಲಿಕ್ಕೆ ಅದಕ್ಕೆ ನಾನು ನಮ್ಮ ಕಮಿಷನರ್ಗೆ ನಾನು ಹೇಳಿದ್ದೀನಿ. ಯಾವ ಪೊಲಿಟಿಕಲ್ ಪಾರ್ಟಿ ಆಗಲಿ, ಮಿನಿಸ್ಟ್ರಿ ಆಗಿರಲಿ, MLA ಆಗಿರಲಿ, ಅವ್ರ ಕೆಳಗಡೆ ಅವ್ನು ಪಾಲೇರ್ ಹಾಕೊಂಡಿರ್ತಾನೆ, ಅವನ ಹೆಸರು ಹಾಕೊಂಡಿರ್ತಾನೆ, ಅವ್ನ ಫೋಟೋ ಹಾಕಿರ್ತಾನೆ. ಯಾರು ಹಾಕಿದ್ದಾರೆ ಹುಡುಕ್ಬಿಟ್ಟು ಅವನ ಮೇಲೆ ಕೇಸ್ ಹಾಕಬೇಕು ಅಂತ ನಾನು ಹೇಳಿದ್ದೇನೆ. ಏಕೆಂದರೆ ಇದು ಆಮೇಲೆ ಅವರು ಯಾರೇ ಆಗಲಿ ಅದಕ್ಕೆ ಒಂದು ವಿಡಿಯೋ ಸಪೋಸ್ ನಾಗರಿಕರಿಗೆ ಯಾವುದೋ ಮೂಲೆಯಲ್ಲಿ ಇರ್ತದೆ, ಯಾರು ಹಾಕಲ್ಲ ಅಂತಂದರೆ 1533 ಅದಕ್ಕೆ ಹಿಡಿದ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಅಡ್ರೆಸ್ ಹಾಕ್ಬಿಟ್ಟು ಇಂಥ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ನಮಗೆ ಲೋಡ್ ಮಾಡಿದ್ರೆ ನಾವು ಕೂಡ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಎಲ್ಲ ನಾಗರಿಕ ಐ ಅಪೀಲ್ ಆಲ್ ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್, if you see any poster in your area without any permission, you may click that photo and you may load to 1533 with your name. ವಾಟ್ಸಪ್ ಇದೆ ಸರ್. ವಾಟ್ಸಪ್ಪಲ್ಲಿ ಹೇಳ್ತಾ ಇದ್ದೀನಿ 1533 ರೆಗ್ಯುಲರ್ ಆಗಿದೆ ಕಾರ್ಪೊರೇಷನ್ನು. ಇನ್ನೊಂದು ನಂಬರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಈಗ ಸದ್ಯಕ್ಕೆ 1533. ಅದಕ್ಕೆ ಕೆಲವು ಸ್ವಚ್ಛ ಬ್ಯಾಂಗ್ಳೂರು ವಿಚಾರದಲ್ಲಿ ಇನ್ನೊಂದು ವಾಟ್ಸಪ್ ಬರ್ತದೆ. ಈಗ ಸದ್ಯಕ್ಕೆ 1533ಗೆ ನೀವು ಹಾಕ್ಬೋದು, ಮೀಡಿಯಾವರು ಹಾಕ್ಬೋದು, ನಾಗರಿಕರು ಹಾಕ್ಬೋದು, ಯಾರು ಬೇಕಾದ್ರೂ ಹಾಕ್ಬೋದು. ಅಲ್ಲಿತ್ತು ಅಂತಂದರೆ ಬಂದು ಅದನ್ನು ಚೆಕ್ ಮಾಡಿ ಅದನ್ನ ಏನು ನಾವು ಉಳಿಸ್ಲಿಕ್ಕೆ ಏನು ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ. ಸೊ ದಿಸ್ ಆರ್ ದ ಮೇಜರ್ ಇಶ್ಯೂಸ್. ನಿಮ್ಮ ನೀವು ಹೇಳ್ತೀರಾ ಸರ್, ARO ಮೇಲೆ ಕೇಸ್ ಹಾಕ್ತೀವಿ, ARO ಕಂಟ್ರೋಲ್ ಮಾಡಬೇಕು ಅಂತ. Fine. ಲೋಕಲಲ್ಲಿ MLAಗಳು ಫಾಲೋವರ್ಸ್ ಬಿಡಲ್ಲ ಸರ್ AROಗಳನ್ನ. ನೋಡಪ್ಪ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ. ಅದಕ್ಕೋಸ್ಕರ ನಾವು MLAಗಳು ಬಿಡೋದು, ಅದಕ್ಕೋಸ್ಕರ ನೇರವಾಗಿ ನಾವು ಹಾಕಿ ಅಂತ ನಾಗರಿಕರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಅಕೌಂಟಬಲಿ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಯಾರಿರಲಿ ಅಂತೇಳಿ ವೆಬ್ಸೈಟಲ್ಲಿ ಯಾರು ಫೈಲ್ ಮಾಡಿದ್ರು, ಯಾರು ಫೈಲ್ ಮಾಡಿಲ್ಲ, ಯಾರು ಟ್ಯಾಕ್ಸ್ ಆಯಿತು, ಯಾರು ಟ್ಯಾಕ್ಸ್ ಆಗಿಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಇರ್ತದೆ. ನಾನೇ ಹೇಳಿದ್ವಿ ವಿಧಾನಸೌಧದಲ್ಲಿ ಈಗ ಬರ್ಬೇಕಾದ್ರೆ ನಾನು ಹಾಕೋನು, ನಮ್ಮ ಹುಡುಗ ನಮ್ಮ MLA ಶಿಷ್ಯನೇ ಹಾಕೋನು, ಯಾರು ಇವತ್ತು ತಗೋತಾ ಇದ್ದಾರೆ ಅಂತ ಹಾಕಿದ್ದಾರೆ. ಅವ್ನು ಗೊತ್ತಿಲ್ಲದೆ ಇರ್ಬೋದು, ಪಾಪ ಹುಡುಗರು ಹೊಸ್ದಾಗಿ ಬಂದಿರ್ಬೋದು. ಆ ಬೋಸ್ರಾಜ್ ಶಿಷ್ಯರೇ ಅವನು ಯಾರೊಬ್ಬ ಹಾಕಿದ್ದಾನೆ, ಅವನ ಮೇಲೆ ಹಾಕಬೇಕು. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಕೇಳಿ ಕಮಿಷನರ್ಗೆ, ಹಾಕ್ರಿ ಅವ್ರ ಮೇಲೆ ಕೇಸ್ ಫಸ್ಟ್ ಅಂತ. ಸೊ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ಪೆಟ್ರೋಲಿಂಗ್ಗೆ ಪಾರ್ಕಲ್ಲಿ ಸೊ ಮಾರ್ಷಲ್ ಕೂಡ ಒಂದು ರೌಂಡ್ ಎಲ್ಲ ಹೋಗಿ ಬರ್ತಾರೆ. ಇದಲ್ಲದೆ ನಮ್ಮ ಟೆಲಿಫೋನ್ ನಂಬರು 226640 22660000 22221188 ಈ ನಂಬರು ಕೂಡ ಕಾರ್ಪೊರೇಷನ್ ನಂಬರು. ಇದಕ್ಕೂ ಕೂಡ ಯಾರು ಬೇಕಾದ್ರೂ 22660000 22660000 22221188 ಇದು ಫೋನ್ ಮಾಡಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ಈ ವಾಟ್ಸಪ್ ನಂಬರ್ ಇದೆಯಲ್ಲ 9480685700 ಇದು ಕೂಡ ಯಾವುದೇ ಕಾರ್ಪೊರೇಷನ್ ಏನೇ ಅಡ್ವರ್ಟೈಸ್ಮೆಂಟ್ ಬಂದರೂ ಇವೆಲ್ಲ ಸೇರಿಸ್ರಿ. 9480685700 ಇದು ವಾಟ್ಸಪ್ ನಂಬರು. ಆಮೇಲೆ ಇಲ್ಲಿಗೆಲ್ಲ ಯಾರು ಅಡ್ವರ್ಟೈಸ್ಮೆಂಟು ಬೋರ್ಡ್ ಹಾಕೊಂಡಿದ್ರೆ ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ಮಾಡಲಿಕ್ಕೆ ವಾಟ್ಸಪ್ಪು 9480 ಬರ್ಕೊಳ್ಳಿ 9480683939 9480683939 ಇದು ನೀವು ಯಾವ್ದಾದ್ರು ಕಾರ್ಪೊರೇಷನ್ದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡ್ತಾ ಇರ್ತಾರಲ್ಲ, ಆಗ ಈ ನಂಬರ್ಗಳೆಲ್ಲ ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡಿ. 1533 ನಂಬರ್ ATM ಪಿನ್ ಅಂತ ತೋರಿಸ್ತಾರೆ. ಈಗ ಟ್ರೈ ಮಾಡಿ ನೋಡ್ರಿ. ಈಗ ಫೋನ್ ಮಾಡಿ 1533ಗೆ ಹೋಗಿ. ನಾಟ್ ವರ್ಕಿಂಗ್ ಇನ್ ದೇರ್. ನಾಟ್ ವರ್ಕಿಂಗ್ ಸರ್ ಎಲ್ಲ 1533 ಆಲ್ವೇಸ್ ವರ್ಕ್. ವರ್ಕ್ ಮಾಡೋದಲ್ಲ ಯಾರು It was not possible.
ಸರ್ ಬಿಬಿಎಂಪಿ ಎಲೆಕ್ಷನ್ ಬಿಬಿಎಂಪಿ It's showing ATM pins. Coming back, ATM pins. ಕರೆಕ್ಟ್, ನೀವೆಲ್ಲ ಕ್ವಶನ್ ಮಾಡ್ತಾ ಇರೋದು ಕರೆಕ್ಟ್. ಸರ್ ಮೊಬೈಲ್ ಟವರ್ ಮುಟ್ಟಕ್ಕಾಗಲ್ಲ ಯಾರಿಗೂ ಬೆಂಗಳೂರಲ್ಲಿ. ನೋಡಿ ನಮ್ಮ ಕಮಿಷನರ್ಗೆ ಬರ್ತಾ ಇದೆ ನೋಡಿ, ಮುನೀಶ್ ಮುಂದ್ಗರ್ಗೆ ಎದ್ರುಕೊಂಡು ಬರ್ತಾ ಇದೆ. ಚೆಕ್ ಮಾಡ್ತೀವಿ ಕನ್ನಡಕ್ಕಾಗಿ ಬರ್ತಾ ಇದೆ ಬಿಡ್ರಪ್ಪ, ಸುಮ್ಮನೆ ಅವ್ರು ರೇಗಿಸ್ತಾರೆ. ಸರ್ ಈಗ ಪಾರ್ಕ್ ವಿಚಾರದಲ್ಲಿ ಕಬ್ಬನ್ ಪಾರ್ಕ್ ಇದೆಲ್ಲನೂ ಆ್ಯಡ್ ಆಗಿದೆಯಾ ಅಥವಾ ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಅದು ಕರ್ಬನ್ ಪಾರ್ಕ್ ಈಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಓನ್ಲಿ ಬಿಬಿಎಂಪಿ ಲಿಮಿಟ್ಸ್? ಬಿಬಿಎಂಪಿ ಪಾರ್ಕ್. ಈಗ ಓಪನ್ ವೆಲ್ಗಳಿಗೆ ನೀವು ರೀಚಾರ್ಜ್ ಮಾಡೋದು ಅಂತ ಹೇಳ್ತೀವಿ. ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟಾಗಿದೆ ಬಾಕಿ? ನೋಡಿ ಅದನ್ನೆಲ್ಲ ಒಂದು ಸರ್ವೆ ಮಾಡಿಸ್ತಾ ಇದ್ದೀವಿ, ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ ಬಿಲ್ಡಿಂಗ್ ಪ್ಲಾನಲ್ಲೆಲ್ಲ. ಯಾಕೆಂದರೆ BBMP ಹತ್ರನೂ ಡೇಟಾ ಇಲ್ಲ, BWS ಯಾರು ಮ್ಯಾನೇಜ್ ಮಾಡ್ತಾ BWS ಮ್ಯಾನೇಜ್ ಮಾಡ್ತಾ ಇದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೂಲ್ಸ್ ಅವರೇ ಮಾಡಿದ್ದಾರೆ, ಮಾಡ್ತಾರೆ ಅವರು. ಕನೆಕ್ಷನ್ ಕೊಡುವಾಗ ಚೆಕ್. ಓಕೆ, ಏನೋ ಕ್ವಶನ್ ಕೇಳ್ತೀರಲ್ಲ? ಕೇಂದ್ರ ಹಣ ಬಿಡುಗಡೆ ಮಾಡಿದೆ ಅಂತ ಸರ್ ಈಗ ರೈನ್ ವಾಟರ್ ಹಾರ್ವೆಸ್ಟ್ ಸಂಬಂಧಪಟ್ಟಂತೆ ಹಿಂದೆ ಬಿಬಿಎಂಪಿ ಅವರು ಅದನ್ನ ಬಿಲ್ ಮಾಡಿದ್ರು, ಪ್ರತಿ ಮನೆಗೆ ಹಾಕಿ ಅಂತ ಹೇಳಿದ್ದಾರೆ. ಎಲ್ಲ ಪೈಪ್ ಹಾಕ್ಬಿಟ್ಟು ಚರಂಡಿಗೆ ಬಿಡ್ತಾರೆ ನೀರನ್ನ, ಯಾರು ಸಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇಲ್ಲ. ಅಥವಾ ಏನು ನೀರನ್ನ ಪ್ರಿಸರ್ವ್ ಮಾಡೋದ್ರಲ್ಲಿ ಇಲ್ಲ, ನಾನು ನನ್ನ ಮನೇಲಿ ಚೆಕ್ ಮಾಡಿದೆ ಇದನ್ನ ಬರೋಕ್ಕಿಂತ ಮುಂಚಿತವಾಗಿ. ಇದೇ ನನಗೂ ಸೋಂಕಿ ಭಾಗ್ಯ ಇತ್ತವ್ರೆ. ನೀರೆಲ್ಲರೂ ಟ್ಯಾಂಕಿಗೆ ಹೋಗಲ್ಲ ಸರ್. Sir, Tamil Nadu Congress is writing to the Prime Minister that Somanna has become MOS Jal Shakti. A Kannadiga cannot become water minister because he would be partial towards Karnataka and Tamil Nadu will not get justice. They are writing a letter to the Prime Minister, sir. See, I don't agree. One who is a minister will be a minister for the country. Naturally, everyone who becomes a minister, they will have to protect their states or whatever is there. But the issue is connected to the court or anything. I think Prime Minister was there. Quite naturally, he created a gift city in Gujarat. Let us not intervene to it. It is their right. They might have written, but they will take their part. ಕನ್ನಡದಲ್ಲಿ ಹೇಳಿ ಸರ್. ಸರ್ ಅದನ್ನೇ ಕನ್ನಡದಲ್ಲಿ ಹೇಳಿ. ಸೋಮಣ್ಣ ಅವ್ರದ್ದು ಆಕ್ಷೇಪ ವ್ಯಕ್ತಪಡಿಸಿ ತಮಿಳುನಾಡು. ನೋಡಿಪ್ಪ, ಸೋಮಣ್ಣ ಅವರು ನಮ್ಮ ರಾಜ್ಯಕ್ಕೂ ಯಾರೇ ರಾಜಕಾರಣಿ ಬರ್ಬೇಕಾದ್ರೆ ಅವ್ರ ರಾಜ್ಯಕ್ಕೆ, ಅವ್ರ ಊರಿಗೆ, ಅವ್ರ ಕ್ಷೇತ್ರಕ್ಕೆ ಏನಾದ್ರು ಒಳ್ಳೇದಾಗಲಿ ಅಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಕಾನೂನು ಪ್ರಕಾರ ಇದ್ದರೆ ಆಗ್ತದೆ, ಕಾನೂನು ಪ್ರಕಾರ ಇಲ್ಲ. ಈಗ ನಾನು ಮಂತ್ರಿ ಆಗಿದ್ದೆ, ನನ್ನ ಕ್ಷೇತ್ರದಲ್ಲೂ ತೊಗೊಂಡೋಗಿ ಒಂದು ಪೈಲಟ್ ಪ್ರಾಜೆಕ್ಟ್ ಹಾಕ್ಕೊಂಡೆ. ಇವರು RDPR ಮಿನಿಸ್ಟರ್ ಇದ್ದರು, ಯಾರು ನಮ್ಮ HK ಪಾಟೀಲ್. RDPR ಯೂನಿವರ್ಸಿಟಿಯಿಂದ ಅವ್ರ ಕ್ಷೇತ್ರಕ್ಕೆ ಎತ್ಕೊಂಡಾಗ ಹಾಕಿದ್ರು. ಖರ್ಗೆ ಅವರು ಲೇಬರ್ ಮಿನಿಸ್ಟರ್ ಇದ್ದರು. ESI ದೊಡ್ಡದು 2,000 ಕೋಟಿ ರೂಪಾಯಿಂದ ಬಿಲ್ಡಿಂಗ್ ಎತ್ಕೊಂಡಾಗ ಹಾಕಿದ್ರು. ನನಗೆ ನೋಡಿದ್ದೀರ ಅಲ್ಲಿ? ನೋಡಿದ್ದೀರಿ. ಹಂಗೆ ಕೆಲವ್ರಿಗೆ ನಮ್ಮ ಕಾಲದಲ್ಲಿ ಏನಾದ್ರು ನಾವೊಂದು ಉಳಿಸ್ಬೇಕು ಅಂತ ಇರ್ಬೋದು. ಇನ್ನು ಮಂತ್ರಿನೇ ಆಗಿಲ್ಲ, ಕಣ್ಣೇ ಬಿಟ್ಟಿಲ್ಲ. ಪಾಪ ಯಾಕೆ ನಾವು ಅದಕ್ಕೆ ಕೇಳೋದು? ನಮ್ಮ ರಾಜ್ಯದಿಂದ ಮಂತ್ರಿ ಆದವರೆಲ್ಲ ಒಳ್ಳೇದು ಮಾಡಲಿ, ನಮ್ಮ ರಾಜ್ಯಕ್ಕೆ ಹೆಚ್ಚು ಶಕ್ತಿ ಕೊಡಲಿ. ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಪಾಪ ಮಂತ್ರಿ ಆಗಿದ್ದರು, ಸೇರಿಸಿದ್ರು ಬಜೆಟಲ್ಲಿ. ನಮ್ಮ ದುಡ್ಡೇ ಕೊಡಲಿಲ್ಲ, ಏನು ಮಾಡೋಕ್ಕಾಗ್ತದೆ? BBMP ಎಲೆಕ್ಷನ್ನ ನಾವು ಕೂಡಲೇ ಮಾಡಬೇಕು ಅಂತೇಳಿ ರಿಸರ್ವೇಷನ್ಸು ಬೇರೆ ಬೇರೆ ಏನೇನು ಅನಾಮಲಿ ಇದೆ ಅದನ್ನೆಲ್ಲ ಮಾಡೋಕ್ಕೆ ಈಗಾಗಲೇ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಜಲ್ದಿ ಆಗ್ತದೋ ಎಲೆಕ್ಷನ್ಸ್ನ ನಾವು ಮಾಡ್ತೀವಿ. ಅದು ಪ್ರಪೋಸಲ್ ಹಿಂದೆ ಇತ್ತು. ಯಾವುದು? ನೀವೇ ಲಾಸ್ಟ್ ಟೈಮ್ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಗಡಿ ಮೇಲೆ ಹೋಗಿದೆ ಬೇಡ ಅಂತ ಹೇಳಿ ನೀನು ಒಂದು ಕಾಲದಲ್ಲಿ 2 ತಿಂಗಳು ಐದು ಮಾಡಿ ಕೊಟ್ಟಿದ್ದೀರಲ್ಲ. ಹಿಂದೆ ಪ್ರಪೋಸಲ್ ಇತ್ತು ರೀ. ಹಿಂದೆನೇ ಒಂದು ಕಮಿಟಿಯವರು ಅದನ್ನು ಪ್ರಪೋಸಲ್ ಬೆಂಗಳೂರನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ, ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಅದನ್ನು ಯೋಚನೆ ಮಾಡ್ತಾ ಇದ್ವಿ. ಬಟ್ ಎಲೆಕ್ಷನ್ ಮಾಡಬೇಕು. ಏನು ಮಾಡಿದ್ರು ಎಲೆಕ್ಷನ್ ಜಲ್ದಿ ಮಾಡಲೇಬೇಕು. ನಾವು ಮಾಡಿದ್ರು ಕೋರ್ಟ್ ನಮ್ಗೆ ಬಿಡಲ್ಲ. ವಿ ಆರ್ ರೆಡಿ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ರಿಸರ್ವೇಷನ್ಸು ಎಲ್ಲ ಕಂಪ್ಲೀಟು
ಮಾಡಿಬಿಟ್ಟು ಸರ್, ಇನ್ನೊಂದು 15 ವರ್ಷ ಆಗೋಯ್ತು ಸರ್. ಏಕಾಂತ ಮಾಡಿ ಮತ್ತು ಏಕಾಂತದ ಬಗ್ಗೆ ಎಲ್ಲ ಬೋಗಸ್ ನಡೀತಾ ಇದೆ ಮತ್ತು ಅಭಿವೃದ್ಧಿ ಶುಲ್ಕನೂ ತಗೊಂಡಿಲ್ಲ, ಅಕ್ರಮ ಸಕ್ರಮ ಆಗಲಿಲ್ಲ. 3 ಸರ್ಕಾರಗಳು ಬಂದೋದ್ರು ಏಕಾಂತ ಆಗಿದೆ. ಎಷ್ಟು ಬಡವ್ರಿಗೆ ತೊಂದರೆ ಆಗಿದೆ, ಬಿ ಖಾತಾ ಇರೋರಿಗೆ ಲೋನ್ ತಗೊಳಕ್ ಆಗ್ತಾ ಇಲ್ಲ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ಎಷ್ಟೋ ಜನ ಸತ್ತೋದ್ರು. ಏನ್ ನೀವು ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತ 3 ಸರ್ಕಾರ ಬಂದ್ರು ಏನು ಮಾಡ್ತೀರಪ್ಪ. ಅವರು ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ರು. ಆ ಮಾಡಿದ ಬಿಲ್ಲು ಎತ್ಕೊಂಡೋಗಿ ಇನ್ನೂ ಅಲ್ಲೇ ಬಿದ್ದಿದೆ, ಸುಪ್ರೀಂ ಕೋರ್ಟಲ್ಲಿ ಬಿದ್ದಿದೆ. ಇಲ್ಲಾಂದರೆ ರೆಗ್ಯುಲೈಸೇಷನ್ ಮಾಡಲಿಕ್ಕೆ ನಾವೆಲ್ಲ ಹಿಂದೆ ಸರ್ಕಾರಗಳು ತೀರ್ಮಾನ ಆಗಿದ್ದು. ಬಟ್ ಅಟ್ಲೀಸ್ಟ್ ಟ್ಯಾಕ್ಸ್ ಯಾರು ಕಲೆಕ್ಟ್ ಆಗಲಿ, ಅವ್ರಿಗೆಲ್ಲ ಸುಮ್ಮನೆ ಎಷ್ಟು ಸಹಾಯ ಮಾಡೋಕ್ಕಾಗ್ತದೋ ಔಟ್ ಆಫ್ ದಿ ವೇ ಅಲ್ಲ, ವಿತಿನ್ ದಿ ಲಾ ಯಾವ ರೀತಿ ಸಹಕಾರ ಕೊಡಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. Cabinet ministers, 5 cabinet ministers were made ministers. Kumaraswamy, Chowdhury, one of the ministers. I am wishing through you only. I wish them all the best. Let they contribute to the state. Let they give more strength to the state and serve this country and the state. ಮನೆಗಳಿಗೆ ದಂಡ ಹಾಕೋದಕ್ಕೆ ವಿಪಕ್ಷ ನಾಯಕ ಆರೋಗ್ಯ ಫೈನಲ್ ಆಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಜಾಸ್ತಿ ಇದೆ ಸರ್. ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಈಗಾಗಲೇ 4 ಕಡೆ ನಾನು ಸದ್ಯದಲ್ಲೇ ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಇಂಡೋರ್ಗೆ ಹೋಗಿ ನೋಡ್ಕೊಬರ್ಬೇಕು ಅಂತ ಮಾಡಿದ್ದೀನಿ. ಹೈದ್ರಾಬಾದ್ ನೋಡಿದ್ದೀನಿ. ಈಗ 4 ಜಾಗ ಐಡೆಂಟಿಫಿಕೇಷನ್ ಮಾಡಿದ್ದೀವಿ. ಎಲ್ಲ ನಮ್ಮ ಕಸನ ಬರ್ನ್ ಮಾಡಲಿಕ್ಕೆ, ಕರೆಂಟ್ ತಯಾರು ಮಾಡಲಿಕ್ಕೆ, ಗ್ಯಾಸ್ CNG ಮಾಡಲಿಕ್ಕೆ 4 ಜಾಗ ನೋಡಿದ್ದೀವಿ. ಸದ್ಯದಲ್ಲೇ ಅದಕ್ಕೆ ಟೆಂಡರ್ ಕರೀತಾ ಇದ್ದೀವಿ. ಸರ್, ಒಂದು ಕ್ವಶನ್. ಬೆಂಗಳೂರಲ್ಲಿ ಅನಧಿಕೃತ ಮೊಬೈಲ್ ಟವರ್ ಬಗ್ಗೆ ಏನು ಕ್ರಮ ತಗೋತಾ ದೊಡ್ಡ ಹಾವಳಿ, ದೊಡ್ಡ ಲಾಭಿ ಅಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ಕೇಳಿ. ಈಗ ಭಾಳ ವಿಚಾರ ಹೇಳಿದ್ದೀನಿ, ಆಮೇಲೆ ನೀವು ಮಾತಾಡೋಣ. Some MLAs have said that guarantee schemes have not yielded results, so it should be discontinued. Some MLAs are raising concern in the Congress. ಸ್ಟಿಲ್ ನಾಟ್ ಇಟ್. ನೋಡಪ್ಪ, ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ನಾನು ಯಾವ ಪೇಪರು ಇನ್ನೂ ನೋಡಿಲ್ಲ, TV ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ವಿಚಾರ ತಿಳ್ಕೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ. ಏಂತಕ್ಕೂ ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಸೆಲೆಬ್ರಿಟಿ ಆದ ಕಾರಣ ನಿಮ್ಮ ಸರ್ಕಾರ ಯಾರು ರಕ್ಷಣೆ ಮಾಡಲ್ವಾ? ನನಗೆ ಐ ಡೋಂಟ್ ನೋ. ಕಾನೂನು ಎಲ್ಲರಿಗೂ ಒಂದೇ. ನನಗೆ ವಿಚಾರ ಗೊತ್ತಿಲ್ಲ. ಇದ್ಯಾವ್ದಿದು? So one question. So do you feel that the positions that our people from Karnataka have got, do you think it's fair, sir, or do you feel injustice has been done to any communities, or what do you think of the ministries that have been It given? is the will of the central government. Let they do. I wish them all the best. Let they do. Help the state. Let they bring great opportunity. Let they bring good factories. Let they bring more money. Let they bring good finance. Let they develop Karnataka. ಸರ್ ಅನಧಿಕೃತ ಮೊಬೈಲ್ ಟವರ್ ಆ್ಯಕ್ಷನ್ ತಗೊಳ್ಳೋಕ್ಕಿದೆ. ನನ್ನ ಮನೆ ಮುಂದೆನೇ ಇದೆ, 17 ವರ್ಷ, 17 years ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾಳೆ. ಮಾಡಿದ್ದೀವಿ. ಆವತ್ತೇ 31ನೇ ತಾರೀಕೆ ಮಾಡಿದ್ದೀವಿ. ಯಾವತ್ತು ರಿಟೈರ್ಡ್ ಆದರೂ ರಿಟೈರ್ಡ್ ಆದ ದಿನನೇ ಆರ್ಡರ್ ಮಾಡಿದ್ದೀವಿ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಷ್ಟೇ. ನಾನು ಆವತ್ತೇ ಅನೌನ್ಸ್ ಮಾಡಿದ್ದೀವಿ. ಯಾಕೆ ಅಂದರೆ ಅಡ್ಮಿನಿಸ್ಟ್ರೇಟ್ರು ಈ ಕೋಡ್ ಆಫ್ ಕಾಂಡಕ್ಟ್ ಇತ್ತಲ್ಲ, ಆ ದೃಷ್ಟಿಯಿಂದ ಅನೌನ್ಸ್ ಮಾಡಿಲ್ಲ ಅಷ್ಟೇ. ಫ್ರಮ್ ದಿ ಡೇ ದಟ್ ವಿ ಚೇಂಜ್ ಇಸ್ ವೇಕೆಂಟೆಡ್, he has filled that post. He is the administrator, Mr. our ACS Urban Development. He is the administrator. We have not announced because there is a code of conduct. It is a mayor post. ಮೊನ್ನೆ ವಿರೋಧ ಪಕ್ಷದ ನಾಯಕರು ಆರೋಚಕ ಅವರು ಸರ್ಕಾರಕ್ಕೆ 3 ಪತ್ರ ಬರೆದಿದ್ದಾರೆ. ಮನೆ ಕೊಡಿ ಅಂತ 3 ಪತ್ರ ಬರೆದಿದ್ದಾರೆ. ಇಲ್ಲ, ಕೊಡಿಸ್ತೀನಿ ಬಿಡಿ.
ನಾನು ಕೇಳಿದ್ರೆ ಬಿಟ್ಕೊಡ್ಬಿಡ್ತೀನಲ್ಲ. ಈಗ ನಾನಿರೋ ಕ್ಷೇತ್ರಕ್ಕೆ MLA ಆಗಬೇಕು ಅಂತ ಬಂದಿದ್ರು ಅವರು, ಆಗಲಿಲ್ಲ. ಮನೆ ಕೇಳಿ ಕೊಡೋಣ ನನಗೆ ಹೇಳಿದ್ರು ಅವ್ರು. ನಾನು ಅದನ್ನ ತಗೋತಾನೆ ಇರಲಿಲ್ಲ. ನಾನು ಮನೆ ಯಾಕೆ ತೊಗೊಂಡಿದ್ದು ಅಂದರೆ ಬಂಗಾರಪ್ಪನವ್ರು ಇದ್ರಲ್ಲ, ನಾನು ಸ್ಟೂಡೆಂಟ್ ಲೀಡರ್ ಆ ಮರದ ಕೆಳಗಡೆ ಕೂತ್ಕೊಂಡು 3 ವರ್ಷ ಸುಸ್ತಾಗ್ಬಿಟ್ಟಿದ್ದೆ. ಸೊ ಹಳೇ ನೆನಪು ನನಗೆ, ಅದಕ್ಕೆ ನಾನು ಹೋದೆ ಆ ಮನೆಗೆ. ಅಶೋಕ್ CM ಆಗ್ಬೇಕಂತ ಅದಕ್ಕೆ ಆ ಮನೆಗೆ ಹೋದ್ರೆ ಒಳ್ಳೇದಾಗಲಿ.